ವೀಕ್ಷಕರೇ, ಯಾರೆಲ್ಲ ಒಂದು ಬಿ ಪಿ ಎಲ್ ಹಾಗೂ ಎ ಪಿ ಎಲ್ ರೇಷನ್ ಕಾರ್ಡನ್ನು ಹೊಂದಿದ್ದೀರಾ, ಸೊ ಅವ್ರಿಗೆಲ್ಲರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಇದು ರಾಜ್ಯ ಸರ್ಕಾರ ಕಡೆಯಿಂದ ಬಂದಿರುವಂತಹ ಮಾಹಿತಿ. ವೀಕ್ಷಕರೇ, ಈ ಬಿ ಪಿ ಎಲ್ ಹಾಗೂ ಎ ಪಿ ಎಲ್ ರೇಷನ್ ಕಾರ್ಡನ್ನು ಹೊಂದಿರುವಂಥವರು ನಿಮಗೇನಾದರೂ ಈಗ ಸಾಮಾನ್ಯವಾಗಿ ನೀವು ಏನು ಮಾಡ್ತಾ ಇರ್ತೀರ, ಪ್ರತಿ ತಿಂಗಳು ಕೂಡ ನಿಮ್ಮ ರೇಷನ್ ಅಂಗಡಿಗೆ ಹೋಗ್ತಾ ಇರ್ತೀರ. ನಿಮ್ಮ ರೇಷನ್ ಕಾರ್ಡ್ ಎಲ್ಲಿದೆಯೋ ಅಲ್ಲಿ ಅಂಗಡಿಗೆ ಹೋಗಿ ಸೊ ಅಲ್ಲಿ ಏನು ಮಾಡ್ತಾ ಇರ್ತೀರ, ಪ್ರತಿ ತಿಂಗಳು ನಿಮ್ಮ ರೇಷನ್ ಕಾರ್ಡನ್ನು ಕೊಟ್ಟು ಒಂದು ರೇಷನನ್ನು ತಗೋತಾ ಇರ್ತೀರ. ಸೊ ಆ ಒಂದು ರೇಷನ್ ಕೊಡುವ ಸಂದರ್ಭದಲ್ಲಿ ಅವರೇನಾದರೂ ನಿಮಗೆ ರೇಷನ್ ಕೊಡಲ್ಲ ಅಂತ ದಬ್ಬಾಳಿಕೆ ಮಾಡಿದ್ರೆ, ಅಥವಾ ಹಿಂದಿನ ತಿಂಗಳದು ರೇಷನ್ ಕೊಟ್ಟಿಲ್ಲಪ್ಪ ಅಂದರೆ, ಅಥವಾ ಮುಂದಿನ ತಿಂಗಳದು ನಿಮಗೆ ರೇಷನ್ ಕೊಡಲ್ಲ ನಾವು ಅಂತ ಹೇಳಿದ್ರೆ, ಅಥವಾ ಈ ತಿಂಗಳಲ್ಲಿನೇ ಒಂದು ಅರ್ಧ ರೇಷನ್ ಅಷ್ಟೇ ಕೊಡ್ತಾ ಇದ್ದರೆ, ಏನಾದರೂ ನಿಮ್ಗೆ ಒಂದು ಪ್ರಾಬ್ಲಮ್ ಅಂದರೆ ನಿಮ್ಗೇನಾದರೂ ಕಿರುಕುಳ ಕೊಡ್ತಾ ಇದ್ದರೆ ಟೋಟಲ್ ಆಗಿ, ಸೊ ನೀವು ಏನು ಮಾಡಬೇಕಾಗತ್ತೆ, ಇದು ಬಹಳಷ್ಟು ಜಿಲ್ಲೆಗಳಲ್ಲಿ ನಡೀತಾ ಇದೆ. ಹೀಗಾಗಿ ಆ ಒಂದು ತಡೆಗಟ್ಟಲಿಕ್ಕೆ ಈ ಥರ ಒಂದು ಮಾಡುವ ಒಂದು ಯಾರ್ಯಾರು ಮಾಡ್ತಾ ಇರ್ತಾರೆ ನೋಡಿ, ಸೊ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳಿಕ್ಕೆ ಸರ್ಕಾರದವರು ಈ ಒಂದು ಮಾಹಿತಿಯನ್ನು ಹೊರಡಿಸಿರುವಂಥದ್ದು. ಸೊ ನಿಮ್ಗೆ ಏನಾದರೂ ಬಿ ಪಿ ಎಲ್ ಮತ್ತು ಎ ಪಿ ಎಲ್ ರೇಷನ್ ಕಾರ್ಡ್ ಇದ್ದು ಸೊ ಈ ಥರ ನಿಮ್ಮ ಹತ್ರನೂ ಕೂಡ ನಡೀತಾ ಇದ್ದರೆ, ಸೊ ಮುಂದೆ ನೋಡ್ತಾ ಹೋಗಿ ಏನು ಮಾಡಬೇಕು ಏನಿಲ್ಲ ಅನ್ನೋದನ್ನು ಹೇಳ್ತಾ ಹೋಗ್ತಾರೆ. ಈಗ ಡೈರೆಕ್ಟಾಗಿ ಪಾಯಿಂಟ್ಗೆ ಬಂದ್ಬಿಡೋಣ. ವೀಕ್ಷಕರ, ಏನಾಗಿದೆ ಅಂದರೆ, ಈಗ ನಿಮ್ಮ ರೇಷನ್ ಕಾರ್ಡ್ ಇತ್ತು ಅಂದರೆ ನಿಮ್ಮ ರೇಷನ್ ರೇಷನನ್ನು ತಗೊಳ್ಳಿಕ್ಕೆ ಹೋಗ್ತೀರಾ. ಸೊ ಅಲ್ಲಿ ಏನಾದರೂ ಈಗಾಗಲೇ ಹೇಳಿದ್ದೀನಿ, ಆ ಪ್ರಾಬ್ಲಮ್ ಯಾವುದೇ ರೀತಿಯ ಪ್ರಾಬ್ಲಮ್ ಉಂಟಾದರೆ, ಯಾವ ಪ್ರಾಬ್ಲಮ್ಗಳು ಅಂದರೆ ಯಾವ್ಯಾವ ಪ್ರಾಬ್ಲಮ್ಗಳು ಅಂದರೆ ವೀಕ್ಷಕರೇ, ನಿಮಗೆ ಒಂದು ರೇಷನ್ ಒಂದು ಈ ತಿಂಗಳ ರೇಷನ್ ಕೊಡಲಿಲ್ಲ ಅಂದರೆ, ಅಥವಾ ರೇಷನ್ ತಗೊಳ್ಳಿಕ್ಕೆ ಹಣ ಕೇಳ್ತಾ ಇದ್ರೆ, ಅಥವಾ ಹಿಂದಿನ ತಿಂಗಳದು ರೇಷನ್ ಕೊಟ್ಟಿಲ್ಲಪ್ಪ ಅಂದರೆ, ಅಥವಾ ಮುಂದಿನ ತಿಂಗಳದು ರೇಷನ್ ಕೊಡಲ್ಲ ಅಂತ ಹೇಳ್ತಾ ಇದ್ರೆ, ಅಥವಾ ವೀಕ್ಷಕರೇ ನಿಮ್ಮ ರೇಷನ್ ತಗೊಳ್ಳೋಲ್ಲಿ ಒಂದು ಹಣ ಕೇಳ್ತಾ ಇದ್ರೆ, ಈ ಇಷ್ಟು ಪ್ರಾಬ್ಲಮ್ಸ್ಗಳಲ್ಲಿ ನಿಮ್ಮ ಪ್ರಾಬ್ಲಮ್ ಯಾವುದಾದ್ರೂ ಒಂದು ಇದ್ರೂ ಸಹಿತ ನೀವು ಏನು ಮಾಡಬೇಕಾಗತ್ತೆ, ದೂರನ್ನು ಕಳಿಸ್ಬೇಕಾಗತ್ತೆ ಆಹಾರ ಇಲಾಖೆಗೆ. ಕರ್ನಾಟಕದ ಒಂದು ಆಹಾರ ಇಲಾಖೆಗೆ ದೂರನ್ನು ಕಳಿಸ್ಬೇಕಾಗತ್ತೆ. ಅಂದರೆ ನೀವು ಕೇಳ್ಬೋದು, ದೂರ ಹೇಗೆ ಕಳಿಸೋದು ಸರ್ ಅಂತ. ನೀವೇನು ಮಾಡಬೇಕಂದ್ರೆ, ಕರ್ನಾಟಕದಾದ್ಯಂತ ಒಂದು ಹೆಲ್ಪ್ಲೈನ್ ನಂಬರನ್ನು ಆಹಾರ ಇಲಾಖೆದವರು ಕೊಟ್ಟಿದ್ದಾರೆ. ಸೊ ಆ ಒಂದು ಹೆಲ್ಪ್ಲೈನ್ ನಂಬರ್ಗೆ ನೀವು ಕರೆ ಮಾಡಬೇಕಾಗತ್ತೆ, ಮೆಸೇಜ್ ಅಲ್ಲ. ಆ ಒಂದು ಹೆಲ್ಪ್ಲೈನ್ ನಂಬರು ಸ್ಕ್ರೀನಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ. ಸೊ ಆ ಒಂದು ಹೆಲ್ಪ್ಲೈನ್ ನಂಬರ್ಗೆ ನೀವು ಕರೆ ಮಾಡಬೇಕಾಗತ್ತೆ. ಕರೆ ಮಾಡಿ ಏನು ಹೇಳಬೇಕಾಗತ್ತೆ ಅಂದರೆ, ನಾನು ಈಗಾಗಲೇ ಹೇಳಿರುವ ಪ್ರಾಬ್ಲಮ್ಸ್ಗಳಲ್ಲಿ ಯಾವುದೇ ಒಂದು ಪ್ರಾಬ್ಲಮ್ ಇದ್ರೂ ಸಹಿತ ಆ ಪ್ರಾಬ್ಲಮನ್ನು ಹೇಳಬೇಕಾಗತ್ತೆ. ಈಗ ಉದಾಹರಣೆಗೆ, ನಿಮ್ಮ ಒಂದು ರೇಷನ್ ಕೊಡಲಿಕ್ಕೆ ಹಣ ಕೇಳ್ತಾ ಇದ್ದರೆ, ಸರ್ ನಮಗೆ ಈ ರೀತಿಯಾಗಿ ಹಣ ಕೇಳ್ತಾ ಇದ್ದರೆ, ಈ ಜಿಲ್ಲಾ ಇದೆ ನಮ್ಮದು, ಈ ಒಂದು ತಾಲೂಕಿದೆ, ಈ ಒಂದು ಏರಿಯಾ ಬರುತ್ತೆ, ಈ ಒಂದು ಜಿಲ್ಲಾ ತಾಲೂಕು ಏರಿಯಾ ಹೇಳಿಬಿಟ್ರೆ ಸಾಕು, ನಿಮ್ಮದೇ ವಿತಿನ್ 1 ವೀಕ್ದಲ್ಲಿ, ಒಂದು ವಾರದಲ್ಲಿ ರಿಯಾಕ್ಟ್ ಮಾಡ್ತಾರೆ. ಅವರಿಗೆ ಒಂದು ಏನೇನಾಗಿದೆ ಏನಿಲ್ಲ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಂಡ್ರೆ ಅವ್ರಿಗೆ ಒಂದು ಆ್ಯಕ್ಷನ್ ತಗೋತಾರೆ, ಅವ್ರ ಮೇಲೆ ನಿಮ್ಮ ಪ್ರಾಬ್ಲಮನ್ನು ಸಾಲ್ವ್ ಮಾಡಿಕೊಡ್ತಾರೆ. ಈ ರೀತಿಯಾಗಿ ಬಹಳಷ್ಟು ಜಿಲ್ಲೆಗಳಲ್ಲಿ ಈಗಾಗಲೇ ನಡೀತಾ ಇದೆ. ಈ ಒಂದು ಪ್ರಾಬ್ಲಮನ್ನು ಹೋಗಲಾಡಿಸಲು ಈ ರೀತಿಯಾಗಿ ಒಂದು ಹೆಲ್ಪ್ಲೈನ್ ನಂಬರನ್ನು ಕ್ರಿಯೇಟ್ ಮಾಡಿಕೊಂಡು ಆಹಾರ ಇಲಾಖೆದವರು ಎಲ್ಲರ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ನಿಮ್ಮ ಒಂದು ಜಿಲ್ಲೆಯಲ್ಲಿ ಅಥವಾ ನಿಮ್ಮ ತಾಲೂಕಿನಲ್ಲಿ ಏನಾದರೂ ನಡೀತಾ ಇದ್ದರೆ, ನಿಮ್ಮ ಏರಿಯಾದಲ್ಲಿ, ಸೊ ನಿಮಗೆ ಏನಾದರೂ ಕಿರುಕುಳ ಮಾಡ್ತಾ ಇದ್ದರೆ, ನೀವು ಏನು ಮಾಡಬೇಕು, ಈ ಒಂದು ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಪ್ರಾಬ್ಲಮನ್ನು ಹೇಳ್ಕೊಂಡು ಸಾಲ್ವ್ ಮಾಡ್ಕೋಬೋದು. ಮತ್ತು ಅವರಿಗೆ ಯಾವ ರೀತಿಯಾಗಿ ಮಾಹಿತಿ ತಿಳಿಸ್ಬೇಕಂತ ಈಗಾಗ ತಿಳಿಸ್ಕೊಟ್ಟಿದ್ದೀನಿ. ಯಾವ ಪ್ರಾಬ್ಲಮ್ ಇದೆ ನೋಡಿ, ಅದು ಪ್ರಾಬ್ಲಮ್ ಹೇಳಬೇಕಾಗತ್ತೆ. ಜಿಲ್ಲಾ ತಾಲೂಕು ಏರಿಯಾ ಹೇಳಿಬಿಟ್ರೆ ಅವ್ರು ಏನು ಮಾಡ್ತಾರೆ, ರಿಯಾಕ್ಟ್ ಮಾಡ್ತಾರೆ, ಆ್ಯಕ್ಷನ್ ತಗೋತಾರೆ, ಏನೇನು ಪ್ರಾಬ್ಲಮ್ ಇದೆ ಎಲ್ಲ ಕೂಡ ಸಾಲ್ವ್ ಮಾಡಿಕೊಡ್ತಾರೆ. ವೀಕ್ಷಕರೇ, ಈ ರೀತಿ ಒಂದು ರಾಜ್ಯ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಇದು ಯಾರ್ಯಾರ್ದು ಪ್ರಾಬ್ಲಮ್ ಇದೆ ನೋಡಿ ಅದೆಲ್ಲರೂ ಕೂಡ ಸಾಲ್ವ್ ಮಾಡಿಕೊಡ್ತಾರೆ. ಹಾಗೆ ಯಾರು ವೀಕ್ಷಕರೇ, ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ, ಇಂಪಾರ್ಟೆಂಟ್ ಅನಿಸಿದ್ದಲ್ಲಿ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಒಂದು ಸಿಗೋಣ. ಅಲ್ಲಿ ತನಕ ಬಾಯ್, ಬೇಡಿಕೆ ಫ್ರೆಂಡ್ಸ್.